ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ಈಗಾಗಲೇ ನ್ಯಾಯಾಲಯ ಪ್ರಕಟಿಸಿದೆ. ಈಗ ಶಿಕ್ಷೆ ಪ್ರಮಾಣ ಪ್ರಕಟಿಸಲಾಗುತ್ತೆ. ವಾದ ಪ್ರತಿವಾದ ನಡೀತಾ ಇದೆ. ಎಸ್ಪಿಪಿ ವಾದ ಮಂಡಿಸ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ ಪರ ವಕೀಲ ಬಿಎನ್ ಜಗದೀಶ್ ಅವರ ವಾದ. ಅತ್ಯಾಚಾರ ಮಾಡಿರುವ ರೀತಿ ಆತನ ವಕ್ರ ಮನಸ್ಥಿತಿಯನ್ನ ತೋರಿಸುತ್ತೆ. ಆತ ಒಬ್ಬ ಸಂಸದ, ಇಂಥ ದುಷ್ಕೃತ್ಯ ಎಸಗಿದ್ದಾನೆ ಅಂದ್ರೆ ಕಾನೂನು ತಿಳಿದಿದೆ ಆತನಿಗೆ, ಇಂಥ ನೀಚ ಕೃತ್ಯ ಎಸಗಿದ್ದಾನೆ. ಪ್ರಭಾವಿ ವ್ಯಕ್ತಿ, ಪ್ರಭಾವಿ ಸ್ಥಾನದಲ್ಲಿದ್ದಂಥವ ಮನೆ ಕೆಲಸದ ಆಕೆಯ ಮೇಲೆ ನಡೆಸಿದಂತಹ ಅಪರಾಧ ಕುರಿತಂತೆ ಅದರ ಗಂಭೀರತೆಯನ್ನ, ಇದು ಬಹಳ ಗಂಭೀರವಾದಂತಹ ಅಪರಾಧ ಅನ್ನೋದನ್ನ ಬಿಎನ್ ಜಗದೀಶ್ ಅವರು ವಾದಿಸ್ತಾ ಇದ್ದಾರೆ. ಒಪ್ಪಿಗೆ ಇಲ್ಲದೆ ಲೈಂಗಿಕ ಕ್ರಿಯೆಯ ಚಿತ್ರೀಕರಣ ಕೂಡ ಮಾಡಲಾಗಿದೆ. ಆಕೆಯನ್ನ ಬ್ಲಾಕ್ ಮೇಲ್ ಮಾಡಿ ಅತ್ಯಾಚಾರ ಮಾಡಲಾಗಿದೆ. ಅಪರಾಧಿಯ ಅಪರಾಧ ಎಷ್ಟು ಗಂಭೀರವಾದದ್ದು ಅನ್ನೋದನ್ನ, ಜೊತೆಗೆ ಆತನ ವಕ್ರ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನ ಬಿಎನ್ ಜಗದೀಶ್ ವಾದಿಸ್ತಾ ಇದ್ದಾರೆ. ಶಿಕ್ಷೆ ಪ್ರಮಾಣ ಪ್ರಕಟಿಸೋದಕ್ಕೋಸ್ಕರ ಈಗ ವಾದ ಪ್ರತಿವಾದ ಆಗ್ತಾ ಇದ್ದು, ಪ್ರಾಸಿಕ್ಯೂಷನ್ ಪರ ವಕೀಲರಿಗೆ ಮೊದಲಿಗೆ ವಾದಿಸೋದಕ್ಕೆ ನ್ಯಾಯಾಧೀಶರು ಅವಕಾಶವನ್ನ ಕೊಟ್ಟರು. ಬಿಎನ್ ಜಗದೀಶ್, ಪ್ರಾಸಿಕ್ಯೂಷನ್ ಪರ ಎಸ್ಪಿಪಿ ವಾದಿಸ್ತಾ ಇದ್ದಾರೆ. ಪ್ರಜ್ವಲ್ ಅಪರಾಧ ಎಂಥದ್ದು ಅನ್ನೋದನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ಬ್ಲಾಕ್ ಮೇಲ್ ಮಾಡಿ ಅತ್ಯಾಚಾರ ಮಾಡಲಾಗಿದೆ, ಪದೇ ಪದೇ ಅತ್ಯಾಚಾರ ಆಗಿದೆ. ಆ ವಿಡಿಯೋ ನೋಡಿ ಆಕೆ ಆತ್ಮಹತ್ಯೆಗೂ ಕೂಡ ಯತ್ನಿಸಿದ್ಲು. ಜೊತೆಗೆ ಈತನ ಮೇಲೆ ಈ ರೀತಿ ಹಲವು ಕೇಸ್ ಇದೆ. ಬಹಳಷ್ಟು ಜನರ ಅಶ್ಲೀಲ ವಿಡಿಯೋ ಮಾಡಿದ್ದಾನೆ ಈತ. ವಿಡಿಯೋ ಚಿತ್ರೀಕರಿಸಿದ್ದು ಗಂಭೀರವಾದಂತಹ ಅಪರಾಧ ಅಂತ ಎಸ್ಪಿಪಿ ವಾದಿಸ್ತಾ ಇದ್ದಾರೆ. ಗರಿಷ್ಠ ಶಿಕ್ಷೆಯನ್ನ ಪ್ರಜ್ವಲ್ಗೆ ವಿಧಿಸಿ ಇದು ಇತರರಿಗೆ ಎಚ್ಚರಿಕೆಯಾಗಬೇಕು, ಅಂದ್ರೆ ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆಯನ್ನ ಕೊಡಬೇಕು ಅಂತ ಎಸ್ಪಿಪಿ ಜಗದೀಶ್ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಮಿನಿಮಮ್ 10 ವರ್ಷ, ಮ್ಯಾಕ್ಸಿಮಮ್ ಅಂತಂದ್ರೆ ಜೀವನ ಪರ್ಯಂತ ಸೆರೆವಾಸ ಶಿಕ್ಷೆಗೆ ಅವಕಾಶ ಇದೆ ಈ ಪ್ರಕರಣದಲ್ಲಿ. ಹಾಗಾಗಿ ಮ್ಯಾಕ್ಸಿಮಮ್ ಶಿಕ್ಷೆಗೆ ಆಗ್ರಹಿಸ್ತಾ ಇದ್ದಾರೆ ಇಲ್ಲಿ ವಕೀಲರು. ಎಸ್ಪಿಪಿ ವಾದ ಇದು. ಬಹಳಷ್ಟು ಜನರ ಅಶ್ಲೀಲ ವಿಡಿಯೋವನ್ನ ಚಿತ್ರೀಕರಿಸಿಕೊಂಡಿದ್ದಾನೆ ಅಂದ್ರೆ ಈತ ಹ್ಯಾಬಿಚುವಲ್ ಅಫೆಂಡರ್. ಇದೊಂದೇ ಪ್ರಕರಣ ಅಲ್ಲ, ಈತನಿಗೆ ಗರಿಷ್ಠ ಶಿಕ್ಷೆ ವಿಧಿಸಬೇಕು. ಈತ ಒಬ್ಬ ಸಂಸದನಾದಂಥವ, ಒಂದು ಪ್ರಭಾವಿ ಸ್ಥಾನದಲ್ಲಿದ್ದ, ಕಾನೂನಿನ ಅರಿವಿರುವಂಥವ. ಈತ ಎಸಗಿರುವಂತಹ ಈ ಕೃತ್ಯ, ಜೊತೆಗೆ ಈತನ ಮೇಲೆ ಈ ರೀತಿಯ ಹಲವು ಕೇಸ್ಗಳು ಇವೆ. ಹಾಗಾಗಿ ಈತನಿಗೆ ಜೀವನ ಪರ್ಯಂತ ಸೆರೆವಾಸದ ಶಿಕ್ಷೆಯನ್ನ ಕೊಡಬೇಕು ಅಂತ ಎಸ್ಪಿಪಿ ವಾದಿಸ್ತಾ ಇದ್ದಾರೆ. ಇದು ಎಸ್ಪಿಪಿ ಕಡೆಯ ವಾದ. ಇನ್ನು ಪ್ರಜ್ವಲ್ ಪರ ಯಾವ ರೀತಿಯ ವಾದ ಮಂಡನೆಯಾಗುತ್ತೆ ಅನ್ನೋದನ್ನು ನೋಡಬೇಕು. ಈಗಾಗಲೇ ಪ್ರಜ್ವಲ್ ಅಪರಾಧಿ, ದೋಷಿ ಈ ಪ್ರಕರಣದಲ್ಲಿ ಅನ್ನೋದು ನ್ಯಾಯಾಲಯ ಈಗಾಗಲೇ ಪ್ರಕಟಿಸಿದೆ. ಈಗೇನಿದ್ರು ಎಷ್ಟು ವರ್ಷ ಶಿಕ್ಷೆ ಅನ್ನೋದು ಪ್ರಕಟ ಆಗಬೇಕು. ಅದಿನ್ನೇನು ಕೆಲವೇ ಹೊತ್ತಲ್ಲಿ ಪ್ರಕಟ ಆಗತ್ತೆ. ಅದಕ್ಕೆ ಪೂರಕವಾಗಿ ಈಗ ವಾದ ಪ್ರತಿವಾದ ಆಗ್ತಾ ಇದ್ದು, ಮೊದಲಿಗೆ ಎಸ್ಪಿಪಿ ಪ್ರಾಸಿಕ್ಯೂಷನ್ ಪರ ವಕೀಲರು ಬಿಎನ್ ಜಗದೀಶ್ ವಾದಿಸ್ತಾ ಇದ್ದಾರೆ, ಗರಿಷ್ಠ ಶಿಕ್ಷೆಗೆ ಆಗ್ರಹಿಸ್ತಾ ಇದ್ದಾರೆ. ಸದ್ಯಕ್ಕೆ ಎಸ್ಪಿಪಿ ಜಗದೀಶ್ ಅವರ ಮನವಿ ಬಹುತೇಕ ಈಗ ಅವರು ಜೀವಿತಾವಧಿ ಹೇಳಿರೋದ್ರಿಂದ ಅವರ ವಾದ ಅಂತ್ಯ ಆಗುವಂಥ ಸಂದರ್ಭ ಬರ್ತಾ ಇದೆ. ಈಗ ಸಂತ್ರಸ್ತೆನ ಕಿಡ್ನಾಪ್ ಮಾಡಿರುವಂಥದ್ದು, ಜೊತೆಗೆ ಸಾಕ್ಷ್ಯಾಧಾರಗಳನ್ನ ನಾಶಪಡಿಸೋದಕ್ಕೆ ಗಂಭೀರ ಪ್ರಯತ್ನಗಳಾಗಿದೆ. ಈತ ತಾನು ಮಾಡಿದಂಥ ತಪ್ಪಿಗೆ ಯಾವುದೇ ಪಶ್ಚಾತ್ತಾಪ ತೋರಿಸಿಲ್ಲ. ಈತನಿಗೆ ಕಠಿಣ ಶಿಕ್ಷೆಯನ್ನು ಕೊಡಲೇಬೇಕು, ಸಮಾಜಕ್ಕೆ ಸಂದೇಶವನ್ನು ನೀಡಬೇಕು. ಈ ಮೂಲಕ ಸಾಕ್ಷ್ಯಾಧಾರ ನಾಶಪಡಿಸೋದಕ್ಕೆ ಯತ್ನಿಸಿರೋದು ಕೂಡ ಗಂಭೀರವಾದಂಥ ಆರೋಪ. ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿ ಆಕೆ ಹೇಳಿಕೆಯನ್ನ ಪಡೆದಿದ್ದಾರೆ. ಸಾಕ್ಷ್ಯಾಧಾರವನ್ನು ನಾಶಪಡಿಸೋದಕ್ಕೆ ಬಹಳಷ್ಟು ಪ್ರಯತ್ನ ಆಗಿದೆ. ಇದು ಕೂಡ ಗಂಭೀರ ಆರೋಪ, ಏನು ಅಪರಾಧ. ಈಗ ತಾನು ಮಾಡಿದಂಥ ತಪ್ಪಿಗೆ ಪಶ್ಚಾತ್ತಾಪ ಕೂಡ ಆತ ತೋರ್ತಾ ಇಲ್ಲ. ಈತನಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು, ಆ ಮೂಲಕ ಸಮಾಜಕ್ಕೆ ಒಂದು ಸಂದೇಶ ಹೋಗಬೇಕು, ಇಂಥವ್ರಿಗೆ ಏನು ಗತಿ ಬರುತ್ತೆ ಅಂತ. ಇದನ್ನೇಗೆ ಎಸ್ಪಿಪಿ ಜಗದೀಶ್ ಅವರು ಹೇಳ್ತಿದ್ದಾರೆ. ಈಗ ಬಿಎನ್ ಜಗದೀಶ್ ಸಾಕ್ಷ್ಯಾಧಾರಗಳನ್ನು ನಾಶಪಡಿಸೋದಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಈ ಒಂದು ಪ್ರಕರಣದಿಂದ ಹೊರಗಡೆ ಬರಬೇಕು ಅಥವಾ ತಪ್ಪಿಸ್ಕೊಳ್ಬೇಕು ಅಂತ. ಈತನಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಮಾನ್ಯ ನ್ಯಾಯಾಲಯ. ಆ ಮೂಲಕ ಉಳಿದವ್ರಿಗೂ ಕೂಡ, ಇಂಥ ಅಫೆನ್ಸ್ ಮಾಡುವಂಥವ್ರಿಗೂ ಕೂಡ ಒಂದು ಪಾಠ ಆಗಬೇಕು. ಜೊತೆಗೆ ಹಣ ಅಧಿಕಾರ ಇರುವಂಥವ್ರಿಗೆ ಕಡಿಮೆ ಶಿಕ್ಷೆ ಆಗಬಾರ್ದು ಅಂತ ಪ್ರಾಸಿಕ್ಯೂಷನ್ ಪರ ವಕೀಲ ಬಿಎನ್ ಜಗದೀಶ್ ಅವರ ಮನವಿ. ಹಣ ಅಧಿಕಾರ ಇರುವ ಇವರಿಗೆ ಕಡಿಮೆ ಶಿಕ್ಷೆ ಆಗಬಾರ್ದು, ಒಂದು ರಾಂಗ್ ಎಕ್ಸಾಂಪಲ್ ಆಗಬಾರ್ದು. ಇದು ಸಾಮಾನ್ಯ ಜನರಿಗೆ ಕಠಿಣವಾದಂಥ ಶಿಕ್ಷೆ, ಪ್ರಭಾವಿಗಳಿಗೆ ಶಿಕ್ಷೆ ಕಡಿಮೆ ಅನ್ನೋ ರಾಂಗ್ ಎಕ್ಸಾಂಪಲ್ ಆಗಬಾರ್ದು, ಒಂದು ಕೆಟ್ಟ ಉದಾಹರಣೆ ಆಗಬಾರ್ದು ಇದು. ಹಾಗಾಗಿ ಇವರಿಗೂ ಕೂಡ ಅಷ್ಟೇ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತ ಪ್ರಾಸಿಕ್ಯೂಷನ್ ಪರ ವಕೀಲ ಬಿಎನ್ ಜಗದೀಶ್ ಅವರು ಈಗ ವಾದ ಮಂಡಿಸ್ತಾ ಇದ್ದಾರೆ. ಹಣ, ಅಧಿಕಾರ, ಪ್ರಭಾವ ಎಲ್ಲವೂ ಕೂಡ ಇತ್ತು, ಒಳ್ಳೆಯ ಸ್ಥಾನಮಾನ ಇತ್ತು. ಇಷ್ಟೆಲ್ಲ ಇದ್ದೂ ಕೂಡ ಇಂಥ ಕೃತ್ಯ ಎಸಗಿರುವಂಥವ್ರಿಗೆ ಶಿಕ್ಷೆಯ ಪ್ರಮಾಣ ಕಡಿಮೆ ಆದರೆ, ಅದು ಬೇರೆ ಸಂದರ್ಭದಲ್ಲಿ ಅಥವಾ ಬೇರೆ ಇಂಥ ಅಪರಾಧವನ್ನು ಎಸಗುವಂಥವ್ರಿಗೆ ಅಥವಾ ಆ ಒಂದು ಕೇಸ್ಗಳಿಗೆ ಒಂದು ಕೆಟ್ಟ ಉದಾಹರಣೆ ಆಗುತ್ತೆ. ಹಾಗಾಗಿ ಹಣ ಅಧಿಕಾರ ಇರುವಂಥವ್ರಿಗೂ ಕೂಡ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತ ಪ್ರಾಸಿಕ್ಯೂಷನ್ ಪರ ವಕೀಲ ಬಿಎನ್ ಜಗದೀಶ್ ಅವರು ಈಗ ವಾದ ಮಂಡಿಸ್ತಾ ಇದ್ದಾರೆ.
ಎಸ್, ಶಿಕ್ಷೆ ಪ್ರಮಾಣದ ಬಗ್ಗೆ ವಿಚಾರಣೆ ಆಗ್ತಾ ಇರೋದು. BN ಜಗದೀಶ್ ಅವರ ಮನವಿ ಇರೋದು ಗರಿಷ್ಠ ಶಿಕ್ಷೆ ಆಗಬೇಕು ಈ ಪ್ರಕರಣದಲ್ಲಿ. ಯಾಕಂದ್ರೆ ಈತ ಅತ್ಯಾಚಾರಿ, ಪದೇ ಪದೇ ಅತ್ಯಾಚಾರ ಎಸಗಿದ್ದಾನೆ, ಪ್ರಭಾವಿ ಸ್ಥಾನದಲ್ಲಿದ್ದವ, ಒಬ್ಬ ಸಂಸದನಾಗಿದ್ದವ, ಕಾನೂನಿನ ಅರಿವಿತ್ತು. ಹೀಗಾಗಿ ಹಣ ಅಧಿಕಾರ ಇರೋರಿಗೆ ಕಡಿಮೆ ಶಿಕ್ಷೆ ಎನ್ನುವಂತಹ ಒಂದು ಸಂದೇಶ ರವಾನೆ ಆಗಬಾರದು ಸಮಾಜಕ್ಕೆ. ಹಾಗಾಗಿ ಕಡಿಮೆ ಶಿಕ್ಷೆ ಆಗಬಾರದು. ಈತ ಪದೇ ಪದೇ ಅತ್ಯಾಚಾರ ಎಸಗಿದ್ದಾನೆ, ಜೊತೆಗೆ ಅದನ್ನ ವಿಡಿಯೋ ಚಿತ್ರೀಕರಿಸಿದ್ದಾನೆ, ಹಾಗೆ ಆಕೆಯನ್ನ ಕೊಲ್ಲೋ ಬೆದರಿಕೆಯೊಡ್ಡಿದ್ದಾನೆ, ಸಾಕ್ಷ್ಯನಾಶಕ್ಕೆ ಮುಂದಾಗಿದ್ದಾನೆ. ಹೀಗೆ ಅಲ್ಲಿ ಆತ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಮಾಡಿರುವಂತಹ ಅಪರಾಧಗಳ ಪಟ್ಟಿಯನ್ನೇ ಮಾಡ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ ಪರ ವಕೀಲ BN ಜಗದೀಶ್. ಜೊತೆಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಯಾಕೆ ಕೊಡಬೇಕು ಈ ಅಪರಾಧಿ ಪ್ರಜ್ವಲ್ಗೆ ಅನ್ನೋದನ್ನ ವಾದಿಸ್ತಾ ಇದ್ದಾರೆ. ಜೊತೆಗೆ ಆತನಿಗೆ ತಾನು ಮಾಡಿದಂಥ ತಪ್ಪಿಗೆ ಪಶ್ಚಾತ್ತಾಪನೇ ಆಗಿಲ್ಲ, ಅದನ್ನು ತೋರಿಲ್ಲ. ಕಠಿಣ ಶಿಕ್ಷೆ ಕೊಟ್ಟು ಸಮಾಜಕ್ಕೊಂದು ಸಂದೇಶ ಕೊಡಬೇಕು. ಇಂತಹ ಮನಸ್ಥಿತಿ ಇರೋಂಥವ್ರು ಮುಂದಿಂತ ಕೃತ್ಯ ಎಸಗೋದಕ್ಕೆ ಕೈ ಹಾಕೋದಕ್ಕೆ ಮುಂದಾಗಬಾರದು, ಅಂಥವ್ರಿಗೊಂದು ಪಾಠ ಆಗಬೇಕು ಅನ್ನುವ ಅರ್ಥದಲ್ಲಿ ಇಲ್ಲಿ ವಾದ ಆಗ್ತಾ ಇದೆ. ಪ್ರಾಸಿಕ್ಯೂಷನ್ ಪರ ವಕೀಲ BN ಜಗದೀಶ್ ಮನವಿ ಮಾಡ್ಕೊಳ್ತಾ ಇದ್ದಾರೆ, ಹಣ ಅಧಿಕಾರ ಇರೋ ಇವರಿಗೆ ಕಡಿಮೆ ಶಿಕ್ಷೆ ಆಗಬಾರದು, ಸಮಾಜಕ್ಕೊಂದು ಸಂದೇಶ ಆಗಬೇಕು, ತನಗಿರೋ ಸ್ಥಾನಮಾನಗಳನ್ನ ಈತ ದುರುಪಯೋಗ ಮಾಡ್ಕೊಂಡಿದ್ದಾನೆ ಅಂತ BN ಜಗದೀಶ್ ಪ್ರಾಸಿಕ್ಯೂಷನ್ ಪರ ವಕೀಲರು ವಾದಿಸ್ತಾ ಇದ್ದಾರೆ. ಪ್ರಜ್ವಲ್ ಅಪರಾಧ ಎಷ್ಟು ದೊಡ್ಡದು ಅನ್ನೋದನ್ನ ಇಲ್ಲಿ ವಿವರಿಸಲಾಗ್ತಾ ಇದೆ. ಇಷ್ಟು ದಿನ ಆರೋಪಿಯಾಗಿದ್ದಂತಹ ಪ್ರಜ್ವಲ್ ನಿನ್ನೆ ಅಪರಾಧಿ ಅಂತ ಹೇಳಿ ಕೋರ್ಟ್ ಪ್ರಕಟಿಸಿತು. ಈಗೇನಿದ್ರು ಶಿಕ್ಷೆಯ ಪ್ರಮಾಣ ಮಿನಿಮಮ್ 10 ವರ್ಷ, ಮ್ಯಾಕ್ಸಿಮಮ್ ಜೀವಾವಧಿ, ಜೀವನ ಪರ್ಯಂತ ಈತನಿಗೆ ಸೆರೆವಾಸ ಆಗುವಾಗ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ SPP. ಯಾಕಂದ್ರೆ ಈತನ ಕೃತ್ಯ ಆಗಿದೆ, ಈತನ ಅಪರಾಧ ಅಷ್ಟು ದೊಡ್ಡದಿದೆ. ಆಕೆಯೊಬ್ಬ ಬಡ ಮಹಿಳೆ, ಕೂಲಿ ಕಾರ್ಮಿಕಳು, ಕೆಲಸ ಮಾಡ್ಕೊಂಡಿದ್ಲು, 10,000 ರೂಪಾಯಿ ಸಂಬಳಕ್ಕಿದ್ದಂಥವಳು. ಈತ ಅಧಿಕಾರಯುತ ಸ್ಥಾನದಲ್ಲಿದ್ದ, ಒಬ್ಬ ಸಂಸದನಾಗಿದ್ದ, ಕಾನೂನಿನ ಅರಿವಿತ್ತು, ಇಂತಹ ಕೃತ್ಯ ಎಸಗಿದ್ದಾನೆ, ಸಮಾಜಕ್ಕೊಂದು ಪಾಠ ಆಗಬೇಕು ಅಂತ ಈಗ ವಾದಿಸ್ತಾ ಇದ್ದಾರೆ SPP. ಪ್ರಾಸಿಕ್ಯೂಷನ್ ಪರ ವಕೀಲ BN ಜಗದೀಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಸಾಕ್ಷ್ಯಾಧಾರ ನಾಶಪಡಿಸೋದಕ್ಕೆ ಯತ್ನಿಸಿರೋದು ಕೂಡ ಅಪರಾಧ. ಪ್ರಜ್ವಲ್ ತಾನು ಮಾಡಿದಂಥ ತಪ್ಪಿಗೆ ಯಾವುದೇ ಪಶ್ಚಾತ್ತಾಪ ತೋರಿಲ್ಲ. ಈತನಿಗೆ ಕಠಿಣ ಶಿಕ್ಷೆ ಆಗಬೇಕು, ಸಮಾಜಕ್ಕೆ ಈ ಮೂಲಕ ಒಂದು ಸಂದೇಶ ಹೋಗಬೇಕು, ಇಂಥ ಮನಸ್ಥಿತಿ ಇರುವಂಥವ್ರಿಗೆ ಏನು ಶಿಕ್ಷೆ ಆಗುತ್ತೆ ಅನ್ನೋದು ಒಂದು ಉದಾಹರಣೆ ಆಗಬೇಕಿದು ಅಂತ. ಸೊ ಸಂತ್ರಸ್ತೆಯನ್ನು ಕಿಡ್ನ್ಯಾಪ್ ಮಾಡಿ ಆಕೆ ಹೇಳಿಕೆಯನ್ನು ಪಡೆದಿದ್ದಾರೆ. ಆಕೆ ಮೇಲೆ ಒತ್ತಡ ಹಾಕುವಂಥ ಪ್ರಯತ್ನ ಆಗಿದೆ. ಕಿಡ್ನ್ಯಾಪ್ ಮಾಡೋದು, ಸಾಕ್ಷ್ಯ ನಾಶ ಮಾಡೋದು, ಬೆದರಿಕೆ ಹಾಕೋದು, ಪದೇ ಪದೇ ಅತ್ಯಾಚಾರ ಮಾಡಿರೋದು, ಜೊತೆಗೆ ಆಕೆಗೆ ಮಾನಸಿಕವಾಗಿ ಹಿಂಸೆ ಆಗಿರೋದು, ವಿಡಿಯೋ ಚಿತ್ರೀಕರಣ ಮಾಡಿ ಅದು ಹೊರಗಡೆ ಬಂದ ಮೇಲೆ ಆಕೆಗೆ ಆಗಿರುವಂಥ ಮಾನಸಿಕ ಟಾರ್ಚರ್ಗಳಿರ್ಬೋದು, ಇದೆಲ್ಲವೂ ಕೂಡ ಈತನಿಂದಲೇ ಆಗಿರೋದು. ಸೊ ಹಾಗಾಗಿ ಈತ ಗರಿಷ್ಠ ಶಿಕ್ಷೆಯನ್ನು ಪಡೆಯೋದಕ್ಕೆ ಅರ್ಹ ಅಂತ ಈಗ BN ಜಗದೀಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಪ್ರಜ್ವಲ್ಗೆ ಗರಿಷ್ಠ ಶಿಕ್ಷೆ ವಿಧಿಸಿ ಇತರರಿಗೆ ಎಚ್ಚರಿಕೆ ಆಗಬೇಕು ಈ ಕೇಸ್ ಅಂತ, ಜೀವನ ಪರ್ಯಂತ ಸೆರೆವಾಸ ನೀಡಿ ಅಂತ ಈಗ ಪ್ರಾಸಿಕ್ಯೂಷನ್ ಪರ SPP BN ಜಗದೀಶ್ ಅವರು ಹೇಳ್ತಿದ್ದಾರೆ. ಸೊ ಸಾಕ್ಷ್ಯಾಧಾರ ನಾಶಪಡಿಸೋದಕ್ಕೆ ಯತ್ನ ಮಾಡಿರೋದು ಕೂಡ ಗಂಭೀರ ಆರೋಪ ಅಂತ. ಇನ್ನು ಸುಪ್ರೀಂ ಕೋರ್ಟ್ ತೀರ್ಪನ್ನು ಉಲ್ಲೇಖಿಸಿ SPP ಜಗದೀಶ್ ಅವರು ಈಗ ವಾದ ಮಂಡಿಸ್ತಾ ಇರೋದು. ಕಡಿಮೆ ಶಿಕ್ಷೆ ವಿಧಿಸಿದಾಗ ಸುಪ್ರೀಂ ಕೋರ್ಟ್ ಶಿಕ್ಷೆಯನ್ನು ಹೆಚ್ಚಿಸಿದೆ. ಸುಪ್ರೀಂ ಕೋರ್ಟ್ ಶಿಕ್ಷೆ ಹೆಚ್ಚಿಸಿದಂತ ಉದಾಹರಣೆಗಳು ಕೂಡ ಇವೆ. ಅಪರಾಧಿಯ ವಕ್ರ ಮನಸ್ಥಿತಿ ಗಮನದಲ್ಲಿ ಇಡಬೇಕು. ಪ್ರಾಸಿಕ್ಯೂಷನ್ ಪರ ವಕೀಲ BN ಜಗದೀಶ್ ಅವರ ವಾದ ಇದು. ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖಿಸಿ SPP ಜಗದೀಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಕಡಿಮೆ ಶಿಕ್ಷೆ ಆದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅದನ್ನು ಹೆಚ್ಚು ಮಾಡಿರುವಂಥದ್ದು ಕೂಡ ಇದೆ ಅಂತ ಉದಾಹರಣೆಯನ್ನು ಈಗ ಉಲ್ಲೇಖ ಮಾಡ್ತಿದೆ. ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖಿಸಿ SPP ಜಗದೀಶ್ ಅವರ ವಾದ. ಸೊ ಈ ಹಿಂದೆ ಕಡಿಮೆ ಶಿಕ್ಷೆ ವಿಧಿಸಿದಾಗ ಸುಪ್ರೀಂ ಕೋರ್ಟ್ ಆ ಶಿಕ್ಷೆಯ ಪ್ರಮಾಣವನ್ನು ಹೆಚ್ಚಿಸಿದಂಥ ಉದಾಹರಣೆಗಳಿವೆ. ಅಪರಾಧಿಯ ವಕ್ರ ಮನಸ್ಥಿತಿಯನ್ನು ಗಮನದಲ್ಲಿಡಬೇಕು. ಸೊ ಪ್ರಾಸಿಕ್ಯೂಷನ್ ಪರ ವಕೀಲ BN ಜಗದೀಶ್ ಅವರು ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗಬೇಕು ಅಂತ ಈಗ ವಾದ ಮಂಡಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪು ಉಲ್ಲೇಖಿಸಿ SPP ವಾದ ಮಂಡಿಸ್ತಾ ಇರೋದು. ಹಿಂದಿನ ಬೇರೆ ಬೇರೆ ಕೇಸ್ಗಳಲ್ಲಿ ಕಡಿಮೆ ಶಿಕ್ಷೆಯನ್ನು ವಿಧಿಸಿದಂಥ ಸಂದರ್ಭದಲ್ಲಿ ಆ ಶಿಕ್ಷೆಯ ಪ್ರಮಾಣವನ್ನು ಸುಪ್ರೀಂ ಕೋರ್ಟ್ ಹೆಚ್ಚಿಸಿದೆ. ಸೊ ಹಾಗಾಗಿ ಇಲ್ಲೇ ಗರಿಷ್ಠವಾದಂಥ ಒಂದು ಶಿಕ್ಷೆಯ ಪ್ರಮಾಣವನ್ನು ನೀಡಬೇಕು ಅಂತ ಈಗ ಪ್ರಾಸಿಕ್ಯೂಷನ್ ಪರ BN ಜಗದೀಶ್ ಅವರ ವಾದ ಇದು. ಇನ್ನು ಇದಕ್ಕೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಹೇಗೆ ಕೌಂಟರ್ ಮಾಡ್ತಾರೆ, ಏನು ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಏನು ಪ್ರಯತ್ನ ಅವರ ಕಡೆಯಿಂದ ಆಗುತ್ತೆ, ಯಾವೆಲ್ಲ ಪಾಯಿಂಟ್ಗಳನ್ನು ಅವರು ಮುಂದಿಡ್ತಾರೆ ಅನ್ನೋದು ಕೂಡ ಈಗ ಗಮನಿಸಬೇಕಾಗಿದೆ. ಸೊ ಪ್ರಾಸಿಕ್ಯೂಷನ್ ಪರ ವಕೀಲ BN ಜಗದೀಶ್ ಅವರ ವಾದ ಸದ್ಯಕ್ಕೆ ಚಾಲ್ತಿಯಲ್ಲಿರೋದು. ಮೈಸೂರು ಜಿಲ್ಲೆ KR ನಗರ ಮಹಿಳೆ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟ ಹಾಗೆ
ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಏನು ಆರೋಪ ಆಯಿತು, ಅದು ಈಗ ಅಪರಾಧಿ ಅಂತ ನಿನ್ನೆ ದೋಷಿ ಅನ್ನೋದು ನಿನ್ನೆ ಪ್ರಕಟ ಆಯಿತು. ಈಗ ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋದು ಈಗ ಮುಂದಿರುವ ಪ್ರಶ್ನೆ. ಸೊ ಅಪರಾಧಿ ಮಾಡಿರುವಂಥ ಅಪರಾಧಗಳ ಬಗ್ಗೆ ವಿಶೇಷವಾಗಿ ಬಿಡಿಸಿ ಹೇಳ್ತಿದ್ದಾರೆ BN ಜಗದೀಶ್. ನಂಬರ್ 1, ಆತ ಒಬ್ಬ ಸಂಸದ ಆಗಿದ್ದಂಥವನು. ಆ ಸಂದರ್ಭದಲ್ಲಿ ಕಾನೂನಿನ ಅರಿವಿತ್ತು, ಯಾವುದನ್ನು ಚಿತ್ರೀಕರಣ ಮಾಡಬೇಕು ಅಥವಾ ಜನರ ಸಮಸ್ಯೆಗೆ ಸ್ಪಂದಿಸುವಂಥವರು ಜನಪ್ರತಿನಿಧಿಗಳು, ಜನರಿಗೆ ಸಮಸ್ಯೆ ಕೊಡುವಂಥವರಲ್ಲ. ಸೊ ಅಪರಾಧಿಯ ವಕ್ರ ಮನಸ್ಥಿತಿಯನ್ನು ಗಮನಿಸಬೇಕು. ಆಕೆ ಪರಿಪರಿಯಾಗಿ ಕೇಳ್ಕೊಂಡಿದ್ದಾಳೆ, ಇದು ನನಗೆ ಇಚ್ಛೆ ಇರುವಂಥದ್ದಲ್ಲ ಅಂತ. ಆದರೂ ಕೂಡ ಆಕೆಗೆ ಬೆದರಿಕೆ ಹಾಕಿ ಬ್ಲ್ಯಾಕ್ಮೇಲ್ ಮಾಡಿ ಆಕೆಯ ಮೇಲೆ ಅತ್ಯಾಚಾರ ಮಾಡಲಾಗಿದೆ. ಅದು ಕೂಡ ಒಮ್ಮೆ ಅಲ್ಲ, ಪದೇ ಪದೇ. ಆಕೆಗೆ ಮಾನಸಿಕವಾಗಿ ಕೂಡ ಹಿಂಸೆ ಆಗಿದೆ. ಇದು ಬರೀ ದೈಹಿಕವಾಗಿ ಆಗಿರುವಂಥ ದೌರ್ಜನ್ಯ ಅಲ್ಲ ಅಂತ. ಇನ್ನು ಇಂಥ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಬೇಕು ಅಂತ ಪ್ರಾಸಿಕ್ಯೂಷನ್ ಪರ ವಕೀಲ BN ಜಗದೀಶ್ ವಾದ ಮಂಡಿಸ್ತಾ ಇದ್ದಾರೆ. ಇಂಥ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಬೇಕು, ಅಷ್ಟು ಗಂಭೀರವಾದಂಥ ಅಪರಾಧ. ಇಂಥ ಪ್ರಕರಣ ಜೀವಾವಧಿ ಶಿಕ್ಷೆಗೆ ಅರ್ಹ ಪ್ರಕರಣ ಇದು. ಇಂಥ ಯಾವುದೇ ವಕ್ರ ಮನಸ್ಥಿತಿ ಇರುವಂಥವ್ರಿಗೆ ಗಮನದಲ್ಲಿರಬೇಕು. ಮುಂದೆ ಇಂಥ ಕೃತ್ಯಗಳನ್ನು ಎಸಗಿದ್ರೆ ಏನಾಗುತ್ತೆ ಅವರ ಪರಿಸ್ಥಿತಿ ಅನ್ನೋದನ್ನು ಈ ಒಂದು ಕೇಸ್ನ ಶಿಕ್ಷೆ ಪ್ರಮಾಣದ ಆದೇಶದ ಮೂಲಕ ಒಂದು ಉದಾಹರಣೆ ಆಗಬೇಕಿದು. ಸೊ ಪ್ರಾಸಿಕ್ಯೂಷನ್ ಪರ ವಕೀಲ BN ಜಗದೀಶ್ ಅವರ ವಾದ ಇದು. ಇಂಥ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಬೇಕು. ಜೊತೆಗೆ ಹಣ ಇರುವಂಥವರು, ಪ್ರಭಾವ ಇರುವಂಥವರು, ಸ್ಥಾನಮಾನಗಳನ್ನು ಹೊಂದಿದ್ದಂಥವರು, ಅವರಿಗೆ ಕಡಿಮೆ ಪ್ರಮಾಣದ ಶಿಕ್ಷೆಯನ್ನು ವಿಧಿಸಿದ್ರೆ ನಾಳೆ ಮುಂದೊಂದು ಬೇರೆ ಪ್ರಕರಣ ಬಂದಂಥ ಸಂದರ್ಭದಲ್ಲಿ ಇದೊಂದು ಎಕ್ಸಾಂಪಲ್ ಆಗುತ್ತೆ. ಇಂಥವ್ರಿಗೆ ಕಡಿಮೆ, ಇವ್ರಿಗೇನು ರಾಜಕೀಯದಲ್ಲಿದ್ದಂಥವರು ಪ್ರಭಾವಿಗಳು ಅಂತ. ಸಾಮಾನ್ಯ ಜನರಿಗೂ ಹಾಗೆ ಈ ಪ್ರಭಾವ ಹೊಂದಿರುವಂಥವ್ರಿಗೂ ಕೂಡ ಅಪರಾಧ ಮಾಡಿದಾಗ ಏನು ಶಿಕ್ಷೆ ಆಗುತ್ತೆ ಅನ್ನೋ ಮೂಲಕ ಈ ಒಂದು ಕೇಸ್ನಲ್ಲಿ ಶಿಕ್ಷೆ ಪ್ರಮಾಣ ಪ್ರಕಟ ಆಗಬೇಕು.